ನೀವು ನಿಮ್ಮ ಫೋನ್ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ತೀರಾ, ಆದ್ರೆ ಆ ಅಪ್ಲಿಕೇಶನ್ ನಿಮ್ಮ ಪ್ರಾಣದ ಹಿಂದೆನೆ ಬಿದ್ರೆ ಯಾವ ರೀತಿ ಇರುತ್ತೆ ಅಲ್ವಾ? ಯಾಕಂದ್ರೆ ನಾವು ನೋಡ್ತಾ ಇರುವ ಈ ಮೂವಿಯಲ್ಲಿ ನಾವು ಎಷ್ಟು ದಿನಗಳ ಕಾಲ ಬದುಕಿರ್ತೀವಿ, ಎಷ್ಟು ಗಂಟೆಗಳವರೆಗೆ ಬದುಕಿರ್ತೀವಿ ಅನ್ನೋದಾಗಿ ನಾವು ಸಾಯುವ ಟೈಮಿಂಗ್ಸ್ ಅನ್ನ ಒಂದು ಅಪ್ಲಿಕೇಶನ್ ತೋರಿಸ್ತಾ ಇರುತ್ತೆ. ಆ ಅಪ್ಲಿಕೇಶನ್ ಅನ್ನ ಕಂಡಿಡ್ದಿರೋದಾದ್ರೂ ಯಾರು? ಹಾಗೆ ಈ ಜಾಲದ ಒಳಗಡೆ ಸಿಕ್ಕಾಕೊಂಡವ್ರು ಇದ್ರಿಂದ ಹೊರಗಡೆ ಬರ್ತಾರಾ ಇಲ್ವಾ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋವನ್ನ ನಮ್ ಜೊತೆನೆ ಪೂರ್ತಿಯಾಗಿ ನೋಡಿ. ಅಂಡ್ ನಮ್ಮ ಇವತ್ತಿನ ಮೂವಿಯ ಹೆಸರು ಬಂದು ಕೌಂಟ್ ಡೌನ್. ಹಾಗೆ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ತಡ ಮಾಡೋದ್ ಬೇಡ, ನಮ್ಮ ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಕಾಲೇಜಿನ ಫ್ರೆಂಡ್ಸ್ ಗಳೆಲ್ಲ ಸೇರ್ಕೊಂಡು ಒಂದು ಜಾಗದಲ್ಲಿ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಹುಡುಗಿ ನನ್ನ ಬಾಡಿ ವೆಯ್ಟ್ ಅನ್ನ ಕಡಿಮೆಯನ್ನ ಮಾಡ್ಕೋಬೇಕು ಅನ್ನೋದಾಗಿ ಕೌಂಟ್ ಡೌನ್ ಅನ್ನುವ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ತಾಳೆ. ಅಂಡ್ ಆ ಅಪ್ಲಿಕೇಶನ್ ಬಗ್ಗೆ ಎಲ್ಲಾ ಫ್ರೆಂಡ್ಸ್ ಗಳ ಹತ್ರ ಹೇಳ್ಕೋಬೇಕಾದ್ರೆ ಅದ್ರಲ್ಲಿ ಒಂದು ಹುಡುಗಿ ಹಾಗಿದ್ರೆ ನಾನು ಕೂಡ ಡೌನ್ಲೋಡ್ ಮಾಡ್ತೀನಿ ಅನ್ನೋದಾಗಿನೇ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ತಾಳೆ. ಬಟ್ ಆದ್ರೆ ಇವಳು ಕೌಂಟ್ ಡೌನ್ ಅನ್ನುವ ಮತ್ತೊಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಬಿಡ್ತಾಳೆ. ಸರಿ, ಓಕೆ, ಏನಿದು ಅಂತ ಓಪನ್ ಮಾಡಿ ನೋಡಿದ್ರೆ ಅವಳು ಇನ್ನು ಎಷ್ಟು ದಿನಗಳಾಗಿ ಬದುಕಿರ್ತಾಳೆ ಅನ್ನೋದಾಗಿ ಒಂದು ಟೈಮರ್ ಓಡೋದನ್ನ ತೋರಿಸ್ತಾರೆ. ಸೊ ಇದನ್ನೆಲ್ಲ ಫ್ರೆಂಡ್ಸ್ ಗಳಿಗೆ ಹೇಳ್ಕೋಬೇಕಾದ್ರೆ ಎಲ್ಲರೂ ಒಟ್ಟಿಗೆನೆ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಡಿಸೈಡ್ ಆಗ್ಬಿಡ್ತಾರೆ. ಅಂಡ್ ಯಾರ ಫೋನ್ ಅಲ್ಲಿ ಕಡಿಮೆ ಟೈಮ್ ಅನ್ನ ತೋರಿಸುತ್ತೋ ಇವತ್ತಿನ ಪಾರ್ಟಿಯ ಬಿಲ್ ಅನ್ನ ಅವರೇನೆ ಪೇ ಮಾಡ್ಬೇಕು ಅನ್ನೋದಾಗಿನೇ ಒಂದು ಡಿಸಿಷನ್ ಅನ್ನ ತಗೊಳ್ತಾರೆ. ಎಲ್ರೂ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಆದ್ರೆ ಕೋಟ್ನಿ ಅನ್ನುವ ಹುಡುಗಿ ಮಾತ್ರ ರೆಡಿ ಇರ್ತಾ ಇಲ್ಲ. ಸೊ ಒಂದು ಹುಡುಗ ಫೋರ್ಸ್ ಮಾಡಿ ಹೇಳ್ಬೇಕಾದ್ರೆ ಅವಳು ಕೂಡ ಡೌನ್ಲೋಡ್ ಅನ್ನ ಮಾಡ್ತಾಳೆ. ಅಂಡ್ ಇವಾಗ ಅಸಲಿಯಾದ ಆಟ ಶುರುವಾಗುತ್ತೆ. ಎಲ್ಲರ ಹತ್ರ ತುಂಬಾನೇ ವರ್ಷಗಳ ಕಾಲ ಟೈಮ್ ಇರ್ತಾ ಇದ್ರೆ ಈ ಕೋಟ್ನಿ ಅನ್ನುವ ಹುಡುಗಿಯ ಹತ್ರ ಕೇವಲ 3 ಗಂಟೆಗಳಾಗಿ ಟೈಮ್ ಅನ್ನ ತೋರಿಸ್ತಾ ಇದೆ. ಇದನ್ನ ನೋಡಿ ಆ ಕೋಟ್ನಿ ತುಂಬಾನೇ ಭಯವನ್ನ ಪಡ್ಕೋಬೇಕಾದ್ರೆ ಎಲ್ಲರೂ ಇದೊಂದು ನಾರ್ಮಲ್ ಆದ ಅಪ್ಲಿಕೇಶನ್, ನಮ್ಮ ಪ್ರಾಣವನ್ನ ತೆಗೆಯುವಂತದ್ದು ಏನಿವೆ ಇಲ್ಲ ಅನ್ನೋದಾಗಿ ಸಮಾಧಾನವನ್ನ ಮಾಡ್ತಾರೆ. ನಂತರ ಎಲ್ಲರವೇ ಪಾರ್ಟಿಯನ್ನ ಮುಗಿಸಿ ನಮ್ಮ ಕೋಟ್ನಿ ಕೂಡ ಅವನ ಬಾಯ್ ಫ್ರೆಂಡ್ ಆಗಿರುವ ಇವನ್ನ ಜೊತೆ ಕಾರಿಗೆ ಬಂದು ಕುಳಿತುಕೋತಾಳೆ. ಬಟ್ ಆದ್ರೆ ಇವನು ತುಂಬಾನೇ ಡ್ರಿಂಕ್ಸ್ ಅನ್ನ ಮಾಡಿ ಫುಲ್ಲು ಟೈಟ್ ಆಗ್ಬಿಟ್ಟಿದ್ದಾನೆ. ಆಲ್ರೆಡಿ ಇವನು ಟೈಟ್ ಆಗಿರೋದ್ರಿಂದ ಅಪ್ಲಿಕೇಶನ್ ಅಲ್ಲಿ ಬೇರೆ 3 ಅವರ್ ತೋರಿಸ್ತಾ ಇದೆ. ಸೊ ಇವತ್ತೇನೆ ನಮ್ ಕತೆ ಮುಗ್ದೋಗ್ಬಿಡುತ್ತೆ ಅನ್ಸುತ್ತೆ, ಇವನ ಸವಾಸನೆ ಬೇಡ ಅನ್ನೋದಾಗಿ ಕಾರನ್ನ ಇಳಿದು ನಡ್ಕೊಂಡು ಹೋಗೋದಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ದಾರಿ ಮಧ್ಯದಲ್ಲಿ ಯಾವುದೋ ಒಂದು ಅಮಾನುಷವಾದ ಶಕ್ತಿ ಇವಳನ್ನ ಫಾಲೋವನ್ನ ಮಾಡಿ ಬರ್ತಾನೆ ಇದೆ. ಆದ್ರಿಂದ ಫೋನ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಕೇವಲ 7 ನಿಮಿಷಗಳಾಗಿ ಟೈಮರ್ ಓಡ್ತಾ ಇದೆ. ಅಷ್ಟೇ ಭಯವನ್ನ ಪಡ್ಕೊಂಡು ಮನೆಗೆನೆ ಓಡಿ ಬರ್ತಾಳೆ. ಸರಿ, ಓಕೆ, ಮೊದ್ಲು ಈ ಫೋನ್ ಅನ್ನ ಸ್ವಿಚ್ ಆಫ್ ಮಾಡೋಣ ಅಂತ ಸ್ವಿಚ್ ಆಫ್ ಮಾಡ್ಬೇಕಾದ್ರೆ ಮತ್ತೆ ಆ ಫೋನು ತನಗೆ ತಾನೇ ಆನ್ ಆಗಿ ಟೈಮರ್ ಅನ್ನ ತೋರಿಸ್ತಾ ಇದೆ. ಅಂಡ್ ಯಾವಾಗ ಟೈಮಿಂಗ್ಸ್ ಪೂರ್ತಿ 0 ಆಗುತ್ತೋ ಆವಾಗ ನಮ್ಮ ಕೋಟ್ನಿಯನ್ನ ಯಾವುದೋ ಒಂದು ಶಕ್ತಿ ಅವಳನ್ನ ಮೇಲಕ್ಕೆ ಎತ್ತಿ ಅವಳ ಕಥೆಯನ್ನ ಮುಗಿಸಿ ಆಗ್ತಾ ಇದೆ. ಅಂಡ್ ಇನ್ನೊಂದ್ ಕಡೆ ಅವಳ ಬಾಯ್ ಫ್ರೆಂಡ್ ಕಾರಲ್ಲಿ ಬರ್ತಾ ಇದ್ದ ಅಲ್ವಾ, ಅವನಿಗೂ ಕೂಡ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಇವನ್ನ ಪ್ರಾಣಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರ್ತಾ ಇಲ್ಲ. ಆದ್ರೆ ಕೋಟ್ನಿ ಯಾವ ಸೀಟ್ ನಲ್ಲಿ ಕುಳಿತಿರ್ತಾ ಇದ್ಲು ಆ ಜಾಗ ಪೂರ್ತಿಯಾಗಿ ಧ್ವಂಸವಾಗ್ಬಿಟ್ಟಿದೆ. ಅಂದ್ರೆ ಇವನ್ಗೂ ಕೂಡ ಇವಾಗ ಎಲ್ಲ ವಿಷಾರ್ಥವಾಗ್ಲಿಕ್ಕೆ ಬರುತ್ತೆ. ಆ ಅಪ್ಲಿಕೇಶನ್ ನಿಜವಾಗ್ಲೂ ಸಾವಿನ ಟೈಮ್ ಅನ್ನ ತೋರಿಸುತ್ತೆ ಅನ್ನೋದಾಗಿ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಒಂದು ಹಾಸ್ಪಿಟಲ್ ನಲ್ಲಿ ಇರುವ ಗ್ವೆನ್ ಅನ್ನುವ ಒಂದು ನರ್ಸ್ ಅನ್ನ ತೋರಿಸ್ತಾರೆ. ಅಂಡ್ ಇವಳೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋಯಿನ್. ಅಂಡ್ ಇವಳು ಡ್ಯೂಟಿ ನಲ್ಲಿ ಇರ್ಬೇಕಾದ್ರೆ ಒಂದು ಪೇಷಂಟ್ ಆ ಜಾಗದಿಂದ ಎಸ್ಕೇಪ್ ಆಗೋದಿಕ್ಕಾಗಿ ಓಡಿ ಹೋಗ್ಬಿಟ್ಟಿದ್ದಾನೆ. ಸೊ ನಮ್ಮ ಗ್ವೆನ್ನು ಅವನನ್ನ ಹುಡಿಕೊಂಡು ಬರ್ಬೇಕಾದ್ರೆ ಅವನು ಬೇರೆ ಯಾರುವೇ ಅಲ್ಲ, ಕೋಟ್ನಿಯ ಬಾಯ್ ಫ್ರೆಂಡ್ ಆಗಿರುವ ಇವನ್ ಇರ್ತಾ ಇದ್ದ ಅಲ್ವಾ, ಅವನೇನೆ ಈ ಜಾಗದಿಂದ ಓಡಿ ಹೋಗೋದಕ್ಕಾಗಿ ನೋಡಿರ್ತಾ ಇದ್ದಾನೆ. ಸೊ ಏನಕ್ಕೆ ಓಡೋಗ್ತಾ ಇದೆಯಾ ಅನ್ನೋದಾಗಿ ನಮ್ಮ ಗ್ವೆನ್ ಕೇಳ್ಬೇಕಾದ್ರೆ ಕೋಟ್ನಿ ಸಾಯೋದಿಕ್ಕೆ ಕೌಂಟ್ ಡೌನ್ ಅನ್ನುವ ಅಪ್ಲಿಕೇಶನ್ ಕಾರಣ. ಎಕ್ಸಾಕ್ಟ್ ಆಗಿ ಯಾವ ಟೈಮ್ ಅನ್ನ ತೋರಿಸಿತ್ತು ಅದೇ ಟೈಮಿಗೆ ಅವಳು ತೀರಿ ಹೋಗ್ಬಿಟ್ಟಿದ್ದಾಳೆ. ಅಂಡ್ ನನ್ನ ಟೈಮಿಂಗ್ಸ್ ಅನ್ನ ನೋಡಿದ್ರೆ ಕೇವಲ 19 ಗಂಟೆಗಳು ಮಾತ್ರ ಇರ್ತಾ ಇದೆಯಾ ಅನ್ನೋದಾಗಿ ಹೇಳ್ತಾನೆ. ಸೊ ನಮ್ಮ ಗ್ವೆನ್ನು ಆ ರೀತಿಯೆಲ್ಲ ಏನ್ವೇ ಇಲ್ಲ ಕಣಪ್ಪ, ನೀನು ವಾಪಸ್ ಹೋಗು ಅನ್ನೋದಾಗಿ ಸಮಾಧಾನವನ್ನ ಮಾಡಿ ವಾಪಸ್ ಅವನನ್ನ ಹಾಸ್ಪಿಟಲ್ ನ ಒಳಗಡೆಗೆನೆ ಕರ್ಕೊಂಡು ಬರ್ತಾಳೆ. ನೆಕ್ಸ್ಟ್ ನಮ್ಮ ಗ್ವೆನ್ನು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಹೈಯರ್ ಡಾಕ್ಟರ್ ಅಲ್ಲಿಗೆನೆ ಬಂದು ನಿನ್ನ ವರ್ಕ್ ಅನ್ನ ನೋಡಿ ಪರ್ಮನೆಂಟ್ ಅನ್ನ ಮಾಡ್ತಾ ಇದೀವಿ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾರೆ. ಅಲ್ಲದೆ ನಮ್ಮ ಗ್ವೆನ್ಗಾಗಿ ಒಂದು ಕೇಕ್ ಅನ್ನುವೇ ತಂದು ಕಟ್ ಅನ್ನ ಮಾಡಿಸಿ ಎಲ್ಲರೂ ಸೆಲೆಬ್ರೇಟ್ ಅನ್ನ ಮಾಡ್ತಾರೆ. ನಂತರ ಎಲ್ರು ಕೇಕ್ ಅನ್ನ ತಿನ್ಬೇಕಾದ್ರೆ ನಮ್ಮ ಗ್ವೆನ್ನು ಇವಾನ್ ಹೇಳಿರ್ತಾ ಇರುವ ಕೌಂಟ್ ಡೌನ್ ಅನ್ನುವ ಅಪ್ಲಿಕೇಶನ್ ಬಗ್ಗೆ ಎಲ್ರಿಗೂ ಹೇಳ್ತಾಳೆ. ಆದ್ರಿಂದ ಎಲ್ಲಾ ಸ್ಟಾಫ್ ಗಳು ಅವರ ಫೋನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ತಾರೆ. ಅಂಡ್ ಸ್ಯಾಲೆವನ್ ಅನ್ನುವ ಡಾಕ್ಟರ್ ಕೂಡ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ನೋಡ್ಬೇಕಾದ್ರೆ ಅವನ ಹತ್ರ ಇನ್ನವೇ 90 ವರ್ಷಗಳ ಕಾಲ ಟೈಮ್ ಇದೆ ಅನ್ನೋದಾಗಿ ಒಂದು ಟೈಮಿಂಗ್ಸ್ ಅನ್ನ ತೋರಿಸ್ತಾ ಇದೆ. ಅಂಡ್ ಇದೇ ರೀತಿಯಾಗಿನೇ ಈ ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ಚರ್ಚೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಅನ್ಕಾನ್ಶಿಯಸ್ ಆಗಿರ್ತಾ ಇರುವ ಒಂದು ಹುಡುಗಿಯನ್ನ ಕರ್ಕೊಂಡು ಬರ್ತಾನೆ. ಆದ್ರಿಂದ ಎಲ್ಲಾ ಡಾಕ್ಟರ್ ಗಳು ಸೇರ್ಕೊಂಡು ಆ ಲೇಡಿಗೆ ಒಂದು ಇಂಜೆಕ್ಷನ್ ಅನ್ನ ಕೊಡ್ಬೇಕಾದ್ರೆ ಆ ಲೇಡಿ ಕೂಡ ಕಾನ್ಶಿಯಸ್ ಗೆನೆ ಬರ್ತಾಳೆ.
ಸರಿ ಓಕೆ, ನಮ್ಮ ಡ್ಯೂಟಿ ಇಲ್ಲಿಗೆ ಮುಗಿತು, ನಾವು ಮನೆಗೆ ಹೋಗೋಣ ಅನ್ನೋದಾಗಿ ನಮ್ಮ ಗ್ವೆನ್ನು ಅವಳ ಬ್ಯಾಗ್ ಅನ್ನೆಲ್ಲ ಎತ್ಕೊಂಡು ಹೋಗೋದಿಕ್ಕೆ ನೋಡ್ಬೇಕಾದ್ರೆ ಅವಳ ಫೋನಿಗೆ ಕೌಂಟ್ ಡೌನ್ ಅನ್ನುವ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ನೋಟಿಫಿಕೇಶನ್ ಬರ್ತಾ ಇದೆ. ಹಾ ಸರಿ ಓಕೆ, ನಾನು ಕೂಡ ನೋಡ್ಬಿಡೋಣ ಈ ಅಪ್ಲಿಕೇಶನ್ ಏನು ಅನ್ನೋದಾಗಿ ನಮ್ಮ ಗ್ವೆನ್ ಕೂಡ ಅದನ್ನ ಡೌನ್ಲೋಡ್ ಮಾಡ್ಬಿಡ್ತಾಳೆ. ನಂತರ ಅದು ಕೇಳುವ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನು ಆಕ್ಸೆಪ್ಟ್ ಅನ್ನ ಮಾಡ್ಬಿಡ್ತಾಳೆ. ನಂತರ ನಾವು ಎಷ್ಟು ವರ್ಷಗಳ ಕಾಲ ಬದುಕಿರ್ತೀವಿ ಅಂತ ನೋಡ್ಬೇಕಾದ್ರೆ ಕೇವಲ 2 ದಿನಗಳಷ್ಟು ಟೈಮ್ ಅನ್ನ ತೋರಿಸ್ತಾ ಇದೆ. ಸೊ ತುಂಬಾನೇ ಗಾಬರಿಯಾಗಿ ಫಸ್ಟ್ ನಮ್ಮ ಮನೆಗೆನೆ ಹೋಗ್ಬಿಡೋಣ ಅನ್ನೋದಾಗಿ ಡೈರೆಕ್ಟ್ ಆಗಿ ಮನೆಗೆನೆ ಬರ್ತಾಳೆ. ನಂತರ ನಮ್ಗೆ ಕೆಲವು ಥಿಂಗ್ಸ್ ಗಳು ಬೇಕಾಗಿರ್ತಾ ಇದೆಯೋ ಅನ್ನೋದಾಗಿ ಎಲ್ಲವನ್ನ ಸರ್ಚ್ ಮಾಡ್ಬೇಕಾದ್ರೆ ಆ ರೂಮ್ ನಲ್ಲಿ ಯಾರೋ ಇರೋದಾಗಿ ಫೀಲ್ ಆಗುತ್ತೆ. ಹಾಗಿದ್ರೆ ಈ ಮನೆಯಲ್ಲಿ ಯಾರು ಇದಾರೆ ಅನ್ನೋದಾಗಿ ಗಾಬರಿಯಾಗಿನೇ ನೋಡೋದಿಕ್ಕೆ ಬರ್ಬೇಕಾದ್ರೆ ನಮ್ಮ ಗ್ವೆನ್ಗೆ ಜೋಡೆನ್ ಅನ್ನುವ ಒಬ್ಬಳು ತಂಗಿ ಇರ್ತಾ ಇದ್ದು ಅವಳ ಬಾಯ್ ಫ್ರೆಂಡ್ ನ ಜೊತೆಯಾಗಿನೇ ಈ ಮನೆಯಲ್ಲಿ ಇಬ್ಬರೇ ಸೇರ್ಕೊಂಡು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇವ್ರನ್ನ ನೋಡುವ ನಮ್ಮ ಗ್ವೆನ್ ಕೂಡ ಆದಷ್ಟು ಬೇಗ ಮನೆಯಿಂದ ಆಚೆಗೆ ಹೋಗಿ ಅನ್ನೋದಾಗಿ ಬೈತಾಳೆ. ಬಟ್ ಆದ್ರೆ ಜೋಡೆನ್ನು ಇವಳ ಮಾತಿಗೆ ಒಪ್ಕೊಳ್ತಾನೆ ಇಲ್ಲ. ಆಕ್ಚುಲ್ ಆಗಿ ನಮ್ಮ ಗ್ವೆನ್ ಅವಳ ಮದರು ತೀರಿ ಹೋದ ನಂತರ ಅಷ್ಟಾಗಿ ನಮ್ಮ ತಂಗಿ ಆಗಿರ್ತಾ ಇರುವ ಜೋಡೆನ್ ಅವಳನ್ನ ಭೇಟಿಯನ್ನ ಮಾಡೋದಿಲ್ಲ. ಆದ್ರಿಂದ ಜೋಡೆನ್ನು ನಮ್ಮ ಗ್ವೆನ್ ಅವಳ ಮೇಲೆ ಕೋಪವನ್ನ ಮಾಡ್ಕೊಂಡಿದ್ದಾಳೆ. ಅಂಡ್ ಇವಾಗ್ಲೂ ಕೂಡ ನಮ್ಮ ಗ್ವೆನ್ನು ಬಿಡಿಸಿ ಮಾತಾಡೋದಿಕ್ಕೆ ನೋಡ್ಬೇಕಾದ್ರೆ ಒಂದು ರೂಮ್ ನ ಒಳಗಡೆಗೆ ಹೋಗಿ ಡೋರ್ ಅನ್ನ ಲಾಕ್ ಅನ್ನ ಮಾಡ್ಕೊಳ್ತಾ ಇದ್ದಾಳೆ. ಅಂಡ್ ಇದೇ ಟೈಮಿಗೆ ನಮ್ಮ ಗ್ವೆನ್ ಅವಳ ಫಾದರ್ ಆಗಿರ್ತಾ ಇರುವ ಚಾರ್ಲಿ ಅಲ್ಲಿಗೆ ಬರ್ತಾನೆ. ಅಂಡ್ ಇವನು ಕೂಡ ಅವನ ವೈಫ್ ಅನ್ನ ಕಳ್ಕೊಂಡು ಅದರಿಂದ ಇನ್ನವೇ ಆಚೆಗೆನೆ ಬಂದಿರ್ತಾ ಇಲ್ಲ. ಆದ್ರಿಂದ ನಾಳೆ ಸಮಾಧಿಯ ಹತ್ರಕ್ಕೆ ಹೋಗಿ ಫ್ಲವರ್ ಅನ್ನ ಇಟ್ಟು ಶ್ರದ್ಧಾಂಜಲಿಯನ್ನ ಮಾಡಿ ಬರೋಣ, ನೀನು ಕೂಡ ನನ್ನ ಜೊತೆ ಬಾಗ್ವೆನ್ ಅನ್ನೋದಾಗಿನೇ ಕರೀತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಹಾಸ್ಪಿಟಲ್ ನಲ್ಲಿ ಇರ್ತಾ ಇರುವ ನಮ್ಮ ಈವಾನ್ ಅವನನ್ನ ತೋರಿಸ್ತಾರೆ. ಇವಾಗ ಅವನಿಗೆ ತುಂಬಾನೇ ಭಯವೆಲ್ಲ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಅವನ ಫೋನ್ ನಲ್ಲಿ ತೋರಿಸ್ತಾ ಇರುವ ಟೈಮಿಂಗ್ಸ್ ಕೇವಲ 3 ನಿಮಿಷಗಳು ಮಾತ್ರ. ಆದ್ರಿಂದ ನಾವು ಬೇಗ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ನರ್ಸ್ ಅನ್ನ ಯಾಮರ್ಸಿ ಓಡೋಗೋದಿಕ್ಕೆ ನೋಡ್ಬೇಕಾದ್ರೆ ಇವನ ಫೋನಿಗೆ ಅಪ್ಲಿಕೇಶನ್ ಇಂದ ಒಂದು ನೋಟಿಫಿಕೇಶನ್ ಬರುತ್ತೆ, ನೀನು ನಮ್ಮ ರೂಲ್ಸ್ ಅನ್ನ ಬ್ರೇಕ್ ಅನ್ನ ಮಾಡ್ಬಿಟ್ಟಿದ್ಯಾ ಅನ್ನೋದಾಗಿ. ಸರಿ ಮೊದ್ಲು ಈ ಜಾಗದಿಂದ ತಪ್ಪಿಸ್ಕೊಂಡ್ ಬಿಡ್ಬೇಕು ಅನ್ನೋದಾಗಿ ನಮ್ಮ ಇವಾನ್ ಬರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಅಮಾನುಷವಾದ ಶಕ್ತಿ ಇವನ ಹಿಂದಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ನಮ್ಮ ಇವಾನ್ ಕೂಡ ಶಕ್ತಿಯನ್ನ ಒಂದು ಮಿರರ್ ನ ಮುಖಾಂತರ ನೋಡ್ತಾನೆ. ಹಾಗೆ ನೋಡ್ತಿದ್ದಾಗೆ ಅಮಾನುಷವಾದ ಶಕ್ತಿ ಆ ಮಿರರ್ ನ ಮೇಲೆನೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಇದನ್ನ ನೋಡಿ ಗಾಬರಿಯಾಗುವ ನಮ್ಮ ಇವಾನ್ ಕೂಡ ಒಂದು ಸೆಕ್ಯೂರಿಟಿಯ ಎಕ್ಸಿಟ್ ನ ಕಡೆಗೆನೆ ಬಂದ್ಬಿಡ್ತಾನೆ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಬಿಡೋಣ ಅಂತ ನೋಡ್ಬೇಕಾದ್ರೆ ಸಡನ್ ಆಗಿ ಎಲ್ಲಾ ಲೈಟ್ ಗಳು ಆಫ್ ಆಗ್ತಾ ಇದೆ. ನಂತರ ಅವನ ಫೋನ್ ಅಲ್ಲಿ ಟಾರ್ಚ್ ಅನ್ನ ಆನ್ ಮಾಡಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಇವನ ಲವ್ವರ್ ಆಗಿರ್ತಾ ಇರುವ ಕೋಡ್ನಿನೇ ಒಂದು ಪಿಶಾಚಿಯ ರೂಪದಲ್ಲಿ ಬಂದು ನಿಂತಿರ್ತಾ ಇದ್ದಾಳೆ. ನಂತರ ಡೈರೆಕ್ಟ್ ಆಗಿನೇ ಅಟ್ಯಾಕ್ ಮಾಡಿ ಅವನ ಖಾತೆಯನ್ನೇ ಮುಗಿಸಿ ಆಗ್ಬಿಡ್ತಾ ಇದ್ದಾಳೆ. ಅಂಡ್ ಅವನ ಫೋನ್ ಅಲ್ಲವೇ ಕೂಡ ಟೈಮರು 0ಗೆನೆ ಬಂದು ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಗ್ವೆನ್ನು ವಾಪಸ್ಸು ಹಾಸ್ಪಿಟಲ್ಗೆ ಬರ್ಬೇಕಾದ್ರೆ ಇವನ್ ಸತ್ತೋಗಿರುವ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂಡ್ ಇದನ್ನ ಕೇಳುವ ನಮ್ಮ ಗ್ವೆನ್ಗೂ ಕೂಡ ಇವನೇನಾದ್ರೂ ಅಪ್ಲಿಕೇಶನ್ ನ ಕಾರಣದಿಂದ ತೀರೋಗ್ಬಿಡ್ನ ಅನ್ನೋದಾಗಿ ಭಯವಾಗುತ್ತೆ. ಆದಷ್ಟು ಬೇಗ ಈ ವಿಷಯವನ್ನ ನಾವು ತಿಳ್ಕೊಳ್ಳೇಬೇಕು ಅಂತ ಇವನ್ ಅವನ ಫೋನ್ ಅನ್ನ ಚೆಕ್ ಮಾಡೋದಿಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ಅವನ ಫೋನ್ ಲಾಕ್ ಆಗ್ಬಿಟ್ಟಿರುತ್ತೆ. ಸೊ ಬಾಡಿಗಳನ್ನೆಲ್ಲ ಸ್ಟೋರ್ ಮಾಡಿ ಮಡಗುವ ಒಂದು ಜಾಗಕ್ಕೆನೆ ಬಂದು ಅಂಡ್ ಇವನ್ ಅವನ ಬಾಡಿಯನ್ನವೇ ಕೂಡ ಹೊರಗಡೆಗೆನೆ ತೆಗೆದು ಅವನ ಫೇಸ್ ಅನ್ನ ಸ್ಕ್ಯಾನ್ ಮಾಡಿ ಕೊನೆಗೂ ಅವನ ಫೋನ್ ಅನ್ನ ಅನ್ಲಾಕ್ ಅನ್ನ ಮಾಡ್ತಾಳೆ. ನಂತರ ಕೌಂಟ್ ಡೌನ್ ಅನ್ನುವ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಟೈಮರ್ 0 ಆಗಿರೋದನ್ನ ನೋಡ್ಬೇಕಾದ್ರೆ ನಮ್ಮ ಗ್ವೆನ್ಗೂ ಕೂಡ ಕನ್ಫರ್ಮ್ ಆಗ್ಬಿಡುತ್ತೆ. ಅಂಡ್ ಇವಾಗ ನಮ್ಮ ಗ್ವೆನ್ಗೆ ಮತ್ತೆ ಭಯವಾಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಗ್ವೆನ್ ಅವಳ ಫೋನ್ ಅಲ್ಲಿ ತೋರಿಸ್ತಾ ಇರುವ ಟೈಮಿಂಗ್ಸ್ ನ ಪ್ರಕಾರ ಅವಳ ಹತ್ರ ಇರೋದು ಕೇವಲ 1 ದಿನ ಮಾತ್ರ. ಅಲ್ಲದೆ ನೆಕ್ಸ್ಟ್ ಡೇ ಇವರ ತಾಯಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಿಕ್ಕಾಗಿ ಹೋಗ್ಬೇಕಿತ್ತು ಅಲ್ವಾ. ಆದ್ರಿಂದ ಅವಳ ಫಾದರ್ಗೆನೆ ಕಾಲ್ ಮಾಡಿ ನಾಳೆ ನಾನು ಬರೋಕೆ ಆಗೋದಿಲ್ಲ ಅನ್ನೋದಾಗಿ ಹೇಳ್ಬಿಡ್ತಾಳೆ. ಸ್ವಲ್ಪ ಹೊತ್ತು ಆದ ನಂತರ ಅದೇ ಅಪ್ಲಿಕೇಶನ್ ಇಂದ ಒಂದು ನೋಟಿಫಿಕೇಶನ್ ಬರುತ್ತೆ, ನೀನು ಕೂಡ ರೂಲ್ಸ್ ಅನ್ನ ಬ್ರೇಕ್ ಮಾಡ್ಬಿಟ್ಟಿದ್ಯಾ ಅನ್ನೋದಾಗಿ. ಅಂದ್ರೆ ಈ ಆಪ್ ನಲ್ಲಿ ಯಾರು ಅವರ ಸಾವಿನ ಟೈಮ್ ಅನ್ನ ನೋಡಿ ನಂತರ ಅವರ ದಿನನಿತ್ಯದ ಕೆಲಸಗಳನ್ನ ಯಾರು ಚೇಂಜ್ ಅನ್ನ ಮಾಡ್ಕೊಳ್ತಾರೋ ಅಂತವ್ರ ಮೇಲೆ ಸ್ಟ್ರಿಕ್ಟ್ ಆಗಿನೇ ಆಕ್ಷನ್ ಅನ್ನ ತಗೊಳ್ಳಲಾಗುತ್ತೆ. ಸೊ ಇದನ್ನೆಲ್ಲ ನೋಡಿ ನಮ್ಮ ಗ್ವೆನ್ನು ತುಂಬಾನೇ ಟೆನ್ಷನ್ ಆಗ್ತಾಳೆ. ಆದ್ರೆ ಏನ್ ತಾನೇ ಮಾಡೋಕಾಗುತ್ತೆ, ಇವಳು ಡ್ಯೂಟಿಯಲ್ಲಿ ಬೇರೆ ಇರೋದ್ರಿಂದ ಇವಳ ಕೆಲ್ಸವನ್ನ ಮಾಡೋದಿಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ನಮ್ಮ ಗ್ವೆನ್ನು ಈ ರೀತಿ ಟೆನ್ಷನ್ ಅಲ್ಲಿ ಇರೋದನ್ನ ನೋಡುವ ಸುಲೇವನ್ ಅನ್ನುವ ಡಾಕ್ಟರ್ ಇವಳನ್ನ ಸಮಾಧಾನ ಮಾಡೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಸಿಕ್ಕಿದ್ದ ಚಾನ್ಸ್ ಅಂತ ಅವಳಿಗೆ ಲಿಪ್ ಕಿಸ್ ಅನ್ನೆಲ್ಲ ಕೊಡೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ಸೊ ನಮ್ಮ ಗ್ವೆನ್ನು ಜೋರಾಗಿನೇ ಅವನನ್ನ ತೊಳ್ಳಿ ಆ ಜಾಗದಿಂದಾನೇ ಹೊರಗಡೆಗೆ ಬರ್ತಾಳೆ. ನಂತರ ಈಮಿ ಅನ್ನುವ ಮತ್ತೊಂದು ನರ್ಸ್ ನ ಹತ್ರಕ್ಕಾಗಿ ಬಂದು ಎಲ್ಲವನ್ನ ಹೇಳ್ಕೋಬೇಕು ಅನ್ನೋದಾಗಿ ನೋಡ್ಬೇಕಾದ್ರೆ ಆ ಸುಲಿವನ್ ಡಾಕ್ಟರ್ ಅಲ್ಲಿಗೆ ಬಂದು ಏಮಿ ಅವಳನ್ನ ಯಾವ್ದೋ ಒಂದು ಕೆಲ್ಸ ಇದೆ ಅನ್ನೋದಾಗಿ ಕರೆದು ಬಿಡ್ತಾನೆ. ನಂತರ ನಮ್ಮ ಗ್ವೆನ್ ಕೂಡ ಡ್ಯೂಟಿಯನ್ನ ಮುಗಿಸಿ ಅವಳ ಮನೆಗೆನೆ ವಾಪಸ್ ಬರ್ತಾಳೆ. ಅಂಡ್ ಈ ಅಪ್ಲಿಕೇಶನ್ ನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅನ್ನೋದಾಗಿ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿ ಕೋರ್ಟ್ನಿ ಮತ್ತೆ ಇವನ್ ಅವರ ಲೈಫಿನಲ್ಲಿ ಏನ್ ತಾನೇ ಆಯ್ತು ಅಂಡ್ ಈ ಅಪ್ಲಿಕೇಶನ್ ನ ಬಗ್ಗೆ ಯಾರ್ಯಾರು ಯಾವ್ಯಾವ ರಿವ್ಯೂ ಅನ್ನ ಕೊಟ್ಟಿದ್ದಾರೆ ಅನ್ನೋದಾಗಿ ಚೆಕ್ ಅನ್ನ ಮಾಡ್ತಾ ಇದ್ದಾಳೆ. ಅದ್ರಲ್ಲಿ ತುಂಬಾ ಜನರು ಇದ್ಯಾವ್ದು ನಿಜ ಅಲ್ಲ ಅನ್ನೋದಾಗಿ ರಿವ್ಯೂ ಅನ್ನ ಕೊಟ್ಟಿರ್ತಾರೆ.
ಸರಿ ಓಕೆ ಅಂತ ಲ್ಯಾಪ್ಟಾಪ್ ಆಫ್ ಮಾಡ್ಬೇಕಾದ್ರೆ ಎದುರುಗಡೆಯಲ್ಲಿ ಇವನು ರಾಕ್ಷಸನ ರೂಪದಲ್ಲಿ ಬಂದು ನಿಂತಿರ್ತಾ ಇದ್ದಾನೆ. ಗಾಬರಿಯಾಗಿ ಫಟಾಫಟ್ ಅಂತ ಲೈಟ್ ಆನ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಯಾರುವೇ ಇರೋದಿಲ್ಲ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಅವಳ ಫೋನಿಗೆ ಮತ್ತೆ ರೂಲ್ಸ್ ಬ್ರೇಕ್ ಮಾಡಿದ್ಯಾ ಅನ್ನೋದಾಗಿ ನೋಟಿಫಿಕೇಶನ್ ಬರುತ್ತೆ. ಅಷ್ಟೇ ಕೋಪವನ್ನ ತಡ್ಕೊಳ್ಳೋಕೆ ಆಗದೆ ಆ ಫೋನ್ ನೆಲಕ್ಕೆಲ್ಲ ಎತ್ತಿ ಬಡಿದು ಬಿಸಾಡ್ತಾಳೆ. ಚೆನ್ನಾಗಿನೇ ಬದ್ದು ಆ ಸ್ಕ್ರೀನ್ ಪೂರ್ತಿಯಾಗಿ ಹಾಳು ಮಾಡಿರ್ತಾ ಇದ್ರೆ ಕೂಡ ಆ ಫೋನ್ ಅಲ್ಲಿ ಇನ್ನವೇ ಟೈಮರು ರನ್ ಆಗ್ತಾನೆ ಇದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ಫೋನ್ ಬಿಟ್ಟು ಬೇರೆ ಫೋನ್ ಯೂಸ್ ಮಾಡೋಣ ಅನ್ನೋದಾಗಿ ಬೇರೆ ಫೋನ್ ಪರ್ಚೇಸ್ ಮಾಡ್ತಾಳೆ. ಬಟ್ ಆದ್ರೆ ಇಲ್ಲಿ ಟ್ವಿಸ್ಟ್ ಏನಾಗಿರ್ತಾ ಇದೆ ಅಂದ್ರೆ ಆಲ್ರೆಡಿ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಲಾಗಿದೆ. ಅಲ್ಲದೆ ಅದನ್ನ ಅನ್ಇನ್ಸ್ಟಾಲ್ ಮಾಡೋದಿಕ್ಕೆ ಯಾವುದೇ ಆಪ್ಷನ್ ಇಲ್ಲ, ಏನುವೇ ಇದ್ದಿರ್ತಾ ಇಲ್ಲ. ಸರಿ ಓಕೆ, ವಾಪಸ್ ಮನೆಗಾದ್ರೂ ಹೋಗೋಣ ಅಂತ ಕಾರಿನ ಒಳಗಡೆಗೆ ಬಂದು ಕುಳಿತುಕೋಬೇಕಾದ್ರೆ ಕಾರಿನ ಹಿಂದೆ ಯಾವುದೋ ಒಂದು ಅಮಾನುಷವಾದ ಶಕ್ತಿ ಇರೋದನ್ನ ನಮಗ್ ವೆನ್ ನೋಡ್ತಾಳೆ. ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅಲ್ಲಿ ಯಾರುವೇ ಕಾಣಿಸ್ತಾನೆ ಇಲ್ಲ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಎರಡು ವಿಚಿತ್ರವಾದ ಕೈಗಳು ಬಂದು ನಮಗ್ ವೆನ್ ಅವಳ ಖಾತೆಯನ್ನ ಮುಗಿಸೋದಿಕ್ಕಾಗಿ ಟ್ರೈ ಮಾಡ್ತಾ ಇದೆ. ಅಂಡ್ ಇದೇ ಗಾಬರಿಯಲ್ಲಿ ಆಕ್ಸಿಲೇಟರ್ ನಮಗ್ ವೆನ್ನು ಒತ್ತಿ ಬಿಡೋದ್ರಿಂದ ಇವಳ ಕಾರು ಮತ್ತೊಂದು ಕಾರನ್ನ ಡ್ಯಾಶ್ ಮಾಡೋಕೆ ಬಂದು ಕೊನೆಯ ಕ್ಷಣದಲ್ಲಿ ಸೇಫ್ ಆಗುತ್ತೆ. ನಂತರ ಆಪೋಸಿಟ್ ಕಾರ್ ನಲ್ಲಿ ಇರ್ತಾ ಇದ್ದ ವ್ಯಕ್ತಿ ಕೆಳಗಡೆಗೆನೆ ಬಂದು ನಮಗ್ ವೆನ್ನು ಹತ್ರ ಜಗಳ ಆಡೋದಿಕ್ಕಾಗಿನೇ ನೋಡ್ತಾನೆ. ಆದ್ರೆ ನಮಗ್ ವೆನ್ನು ಒಂದು ಫೋನ್ ಪರ್ಚೇಸ್ ಮಾಡಿದ್ಲು ಅಲ್ವಾ, ಆ ಫೋನ್ ಶಾಪಿನಿಂದ ಮ್ಯಾಡ್ ಅನ್ನುವ ವ್ಯಕ್ತಿ ಹೊರಗಡೆಗೆನೆ ಬಂದು ನಿನ್ ಕಾರ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಅಲ್ವಾ, ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗು ಅನ್ನೋದಾಗಿ ಅವನನ್ನ ಬೈದು ಕಳಿಸ್ತಾನೆ. ನೀನು ಹೊಸ ಫೋನ್ ಪರ್ಚೇಸ್ ಮಾಡಿ ಕೌಂಟ್ ಡೌನ್ ಅನ್ನುವ ಆಪ್ ನ ಬಗ್ಗೆ ಮಾತಾಡಿದ್ದನ್ನ ನಾನು ಕೂಡ ಕೇಳಿಸ್ಕೊಂಡೆ ಅನ್ನೋದಾಗಿನೇ ಹೇಳ್ತಾನೆ. ನಾನು ಕೂಡ ಅದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇವಾಗ ಇಬ್ಬರೇ ಸೇರ್ಕೊಂಡು ಒಂದು ಬಾರ್ ನ ಒಳಗಡೆಗೆನೆ ಬಂದು ಸ್ವಲ್ಪ ಹೊತ್ತು ಮಾತನಾಡ್ತಾರೆ. ಅಲ್ಲದೆ ನಮಗ್ ಬೆನ್ನು ಯಾವುದೋ ಒಂದು ವಿಚಿತ್ರ ರೂಪ ಬಂದು ನನ್ನನ್ನ ಕಾಡ್ತಾ ಇದೆ ಅಂತ ಹೇಳ್ಕೋಬೇಕಾದ್ರೆ ಇವಳ ಹಾಸ್ಪಿಟಲ್ ನಲ್ಲಿ ಒಬ್ಬ ಚರ್ಚ್ ನ ಫಾದರ್ ಕೆಲಸವನ್ನ ಮಾಡೋದು ನೆನಪಿಗೆ ಬರುತ್ತೆ. ಆದ್ರಿಂದ ಆದಷ್ಟು ಬೇಗ ಅವನನ್ನ ಮೀಟ್ ಮಾಡೋಣ ಅನ್ನೋದಾಗಿನೇ ಇಬ್ಬರು ಅಲ್ಲಿಂದ ಹೊರಟು ಬರ್ತಾರೆ. ನಂತರ ಪಾದ್ರಿಯನ್ನ ಮೀಟ್ ಮಾಡಿ ಎಲ್ಲ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಆ ಪಾದ್ರಿ ಕೂಡ ಈ ರೀತಿ ದುಷ್ಟ ಶಕ್ತಿಗಳನ್ನ ಫೇಸ್ ಮಾಡೋದಿಕ್ಕಾಗಿನೇ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಅಡ್ರೆಸ್ ಅನ್ನ ಕೊಡ್ತೀನಿ ಅನ್ನೋದಾಗಿ ಒಂದು ಅಡ್ರೆಸ್ ಅನ್ನ ಕೊಡ್ತಾರೆ. ಸರಿ ಓಕೆ, ಆದಷ್ಟು ಬೇಗ ಅವನನ್ನ ಮೀಟ್ ಮಾಡೋಣ ಅಂತ ನಮ್ಮ ಮ್ಯಾಟ್ ಮತ್ತೆ ಗ್ವೆನ್ ಇಬ್ಬರೇ ಬರ್ಬೇಕಾದ್ರೆ ಏಮಿ ಸರಿಯಾದ ಸಮಯಕ್ಕೆ ಬಂದು ಎಮರ್ಜೆನ್ಸಿ ಕೆಲ್ಸ ಇದೆ ಬಾ ನನ್ ಜೊತೆ ಅಂತ ಗ್ವೆನ್ ಅನ್ನ ಕರ್ಕೊಂಡು ಬಂದ್ಬಿಡ್ತಾಳೆ. ಈ ಕಡೆ ನಮ್ಮ ಮ್ಯಾಟು ವಾಶ್ರೂಮ್ ನ ಒಳಗಡೆಗೆ ಬರ್ಬೇಕಾದ್ರೆ ಯಾರೋ ಇವನು ಇರ್ತಾ ಇರುವ ಕ್ಯಾಬಿನ್ ಒಳಗಡೆಗೆ ಬರೋದಿಕ್ಕಾಗಿ ನೋಡ್ತಾರೆ. ಆದ್ರಿಂದ ನಮ್ಮ ಮ್ಯಾಟು ಒಳಗಡೆ ನಾನಿದ್ದೀನಿ ಪಕ್ಕಕ್ಕೆ ಹೋಗಿ ಅನ್ನೋದಾಗಿನೇ ಹೇಳ್ತಾನೆ. ನಂತರ ನೋಡ್ತಿದ್ದಾಗೇನೆ ಎರಡು ಕಾಲುಗಳು ಕಾಣಿಸೋದಿಕ್ಕೆ ಶುರುವಾಗುತ್ತೆ. ಅಲ್ಲದೆ ಅಲ್ಲಿನ ಲೈಟಿಂಗ್ಸು ಎನ್ವಿರಾನ್ಮೆಂಟ್ ಎಲ್ಲವೇ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ. ಹಾಗೆ ಆ ಎರಡು ಕಾಲುಗಳು ಉಲ್ಟವಾಗಿ ನುಲಿಸ್ಕೊಂಡು ವಿಚಿತ್ರವಾಗೆಲ್ಲ ನಡೆಯೋದಿಕ್ಕೆ ಶುರುವಾಗ್ತಾ ಇದೆ. ಅಂಡ್ ಒಂದು ಸಿಚುವೇಶನ್ ಅಲ್ಲಿ ಆ ವ್ಯಕ್ತಿ ನಮ್ಮ ಮ್ಯಾಟ್ ಅವನ ಮೇಲೆನೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಬಟ್ ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಮತ್ತೆ ಮಾಯವಾಗ್ಬಿಡುತ್ತೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮಗ್ ವೆನ್ ಅವಳನ್ನ ತೋರಿಸ್ತಾರೆ. ಆ ಏಮಿ ಅನ್ನೋಳು ಎಮರ್ಜೆನ್ಸಿ ಕೆಲ್ಸ ಇದೆ ಅಂತ ಕರ್ಕೊಂಡು ಬಂದಿಲ್ಲು ಅಲ್ವಾ, ಸೊ ಈ ಹಾಸ್ಪಿಟಲ್ ನ ಮ್ಯಾನೇಜ್ಮೆಂಟ್ ಅವರ ಮುಂದಕ್ಕೆನೆ ಕರ್ಕೊಂಡು ಬಂದು ಕೂರಿಸ್ತಾಳೆ. ಅದೇ ಈ ಸುಲಭನ್ ಅನ್ನುವ ಡಾಕ್ಟರ್ ನಮಗ್ ವೆನ್ ಅವಳ ಹತ್ರ ಮಿಸ್ಬಿಹೇವ್ ಅನ್ನ ಮಾಡೋದಿಕ್ಕೆ ಟ್ರೈ ಮಾಡಿದ್ದಲ್ವಾ, ಆ ವಿಷಯವನ್ನ ಎಲ್ಲರ ಹತ್ರ ಹೇಳ್ಬಿಡ್ತಾಳೆ ಅಂತ ಇವನೇನೆ ಎಲ್ಲರ ಹತ್ರವಾಗಿನೇ ಬಂದು ವೆನ್ನು ನನ್ನ ಹತ್ರ ಮಿಸ್ಬಿಹೇವ್ ಅನ್ನ ಮಾಡುದು ಅಂತ ಉಲ್ಟಾ ವಿಷಯವನ್ನ ಹೇಳ್ಬಿಟ್ಟಿದ್ದಾನೆ. ಅಷ್ಟೇ ಇದನ್ನ ಕೇಳಿ ನಮಗ್ ವೆನ್ನು ಕೋಪವನ್ನ ಮಾಡ್ಕೊಂಡು ಮಿಸ್ಬಿಹೇವ್ ಅನ್ನ ಮಾಡಿದ್ದು ನಾನೆಲ್ಲ ಬದಲಾಗಿ ಅವನು ನನ್ನ ಹತ್ರ ಮಿಸ್ಬಿಹೇವ್ ಅನ್ನ ಮಾಡ್ದ ಅನ್ನೋದಾಗಿನೇ ತುಂಬಾನೇ ಬೈದು ಆ ಜಾಗದಿಂದ ಎದ್ದು ಬಂದ್ಬಿಡ್ತಾಳೆ. ನಂತರ ಒಬ್ಬ ಪಾದ್ರಿ ದುಷ್ಟ ಶಕ್ತಿಗಳನ್ನ ಫೇಸ್ ಮಾಡೋದಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಒಬ್ಬ ವ್ಯಕ್ತಿ ಅಡ್ರೆಸ್ ಅನ್ನ ಕೊಟ್ಟಿದ್ದ ಅಲ್ವಾ, ಸೊ ಫೈನಲಿ ನಮ್ಮ ಗ್ವೆನ್ ಮತ್ತೆ ಮ್ಯಾಟು ಆ ಜಾನ್ ಅನ್ನುವ ವ್ಯಕ್ತಿಯನ್ನ ಬಂದು ಭೇಟಿಯನ್ನ ಮಾಡ್ತಾರೆ. ನಂತರ ನಡೆದಿರ್ತಾ ಇರೋ ಎಲ್ಲ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಆ ಜಾನ್ ಅನ್ನುವ ಪ್ರೀಸ್ಟ್ ತುಂಬಾನೇ ಯೋಚನೆಯನ್ನ ಮಾಡಿ ಇದ್ರ ಹಿಂದೆ ಇರ್ತಾ ಇರೋದು ಓಝೋನ್ ಅನ್ನುವ ಒಂದು ದುಷ್ಟ ಶಕ್ತಿ ಅದೇನೆ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನೋದಾಗಿ ಹೇಳ್ತಾನೆ. ಹಲವಾರು ವರ್ಷಗಳ ಹಿಂದೆ ಒಬ್ಬ ರಾಜಕುಮಾರ ಇದ್ದ ಅಂಡ್ ಒಬ್ಬ ಜ್ಯೋತಿಷಿ ಆ ರಾಜಕುಮಾರ ಯಾವಾಗ ಸಾಯ್ತಾನೆ ಅನ್ನೋದಾಗಿ ಅವನ ಸಾವಿನ ಟೈಮ್ ಅನ್ನ ಹೇಳಿದಾನೆ. ಆದ್ರಿಂದ ರಾಜಕುಮಾರ ಸಾವಿನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ತುಂಬಾನೇ ಟ್ರೈ ಅನ್ನ ಮಾಡ್ಬಿಟ್ಟಿದ್ದಾನೆ. ಅದೇ ಕಾರಣದಿಂದ ಈ ಓಝೋನ್ ಅನ್ನುವ ಒಂದು ದುಷ್ಟಶಕ್ತಿ ಜನ್ಮವನ್ನ ಪಡ್ಕೊಂಡಿದೆ. ನಂತರ ಡೈರೆಕ್ಟ್ ಆಗಿ ಆ ರಾಜಕುಮಾರನ ಪ್ರಾಣವನ್ನ ತೆಗೆದುಕೊಂಡಿದೆ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಅವಾಗ ಜನ್ಮವನ್ನ ಪಡ್ಕೊಂಡಿರ್ತಾ ಇರುವ ದುಷ್ಟಶಕ್ತಿ ತನ್ನ ಹೊಸ ರೂಪದಲ್ಲಿ ಈ ರೀತಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದಾಗಿನೇ ಹೇಳ್ತಾನೆ. ಇವಾಗ ಅಪ್ಲಿಕೇಶನ್ ಅನ್ನ ಹ್ಯಾಕ್ ಮಾಡೋದನ್ನ ಬಿಟ್ರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅನ್ನೋದಾಗಿ ಎಲ್ಲವನ್ನ ಬಿಡಿಸಿ ಹೇಳ್ತಾನೆ. ಇದನ್ನ ಕೇಳುವ ನಮ್ಮ ಗ್ವೆನ್ಗೆ ಹೊಸದಾಗಿ ಒಂದು ಫೋನ್ ಅನ್ನ ಪರ್ಚೇಸ್ ಮಾಡಿದ್ಲು ಅಲ್ವಾ, ಆ ಶಾಪ್ ನಲ್ಲಿ ವರ್ಕ್ ಅನ್ನ ಮಾಡ್ತಾ ಇರುವ ಹೆರಿಕ್ ಅನ್ನುವ ಒಬ್ಬ ವ್ಯಕ್ತಿಯ ನೆನಪಾಗುತ್ತೆ. ಸೊ ಬೇಗನೆ ಆ ವ್ಯಕ್ತಿಯ ಹತ್ರಕ್ಕಾಗಿ ಬಂದು ಎಲ್ಲ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಅವನು ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಪಿಕೊಳ್ತಾನೆ. ನಂತರ ಫೈನಲಿ ಆ ಕೌಂಟ್ ಡೌನ್ ಅನ್ನುವ ಅಪ್ಲಿಕೇಶನ್ ಅನ್ನ ಹ್ಯಾಕ್ ಅನ್ನ ಮಾಡಿ ಇಬ್ಬರ ಹೆಸರುಗಳನ್ನ ಹುಡುಕಿ 50 ವರ್ಷಗಳನ್ನ ಜಾಸ್ತಿಯನ್ನ ಮಾಡ್ಕೊಳ್ತಾರೆ. ಅಲ್ಲದೆ ನಮ್ಮ ಗ್ವೆನ್ ಅವಳ ತಂಗಿಯಾಗಿರ್ತಾ ಇರುವ ಜೋಡೆನ್ ಅವಳ ನೇಮ್ ಕೂಡ ಇಲ್ಲಿ ಇದ್ದಿರುತ್ತೆ ಅಂಡ್ ಅವಳ ಟೈಮ್ ಅನ್ನವೇ ಕೂಡ ಜಾಸ್ತಿಯನ್ನ ಮಾಡ್ಕೊಳ್ತಾರೆ. ಸೊ ಫೈನಲಿ ಆ ಓಝೋನ್ ನಿಂದ ನಾವು ಎಸ್ಕೇಪ್ ಆದ್ವಲ್ಲ ಅನ್ನೋದಾಗಿ ಎಲ್ಲರೂ ಹ್ಯಾಪಿ ಆಗ್ತಾರೆ.
ನಂತರ ನಮ್ಮ ಗ್ವೆನ್ ಮತ್ತೆ ಮ್ಯಾಟು ಇಬ್ಬರಿಬೇ ಡೈರೆಕ್ಟ್ ಆಗಿ ಅವರ ಮನೆಗೆನೆ ಬರ್ತಾರೆ. ನೆಕ್ಸ್ಟ್ ನಮ್ಮ ಗ್ವೆನ್ನು ಮ್ಯಾಟ್ ನ ಹತ್ರ ನೀನೇನಿಗೆ ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ, ಸ್ವಲ್ಪ ವರ್ಷಗಳ ಹಿಂದೆ ನನ್ನ ತಮ್ಮ ತೀರಿ ಹೋಗ್ಬಿಟ್ಟ. ಅವಾಗಿನಿಂದ ಸಾವು ಅಂದ್ರೆ ನನ್ಗೆ ತುಂಬಾನೇ ಭಯವಾಗ್ಬಿಟ್ಟಿರೋದ್ರಿಂದ ನಾನಿನ್ನು ಎಷ್ಟು ವರ್ಷಗಳಾಗಿ ಬದುಕ್ತೀನಿ ಅನ್ನೋದನ್ನ ತಿಳ್ಕೊಬೇಕು ಅನ್ನೋದಾಗಿ ಡೌನ್ಲೋಡ್ ಅನ್ನ ಮಾಡ್ದೆ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಗ್ವೆನ್ ಕೂಡ ನಾನು ಒಂದು ದಿನ ಪಾರ್ಟಿಗೆ ಹೋಗಿರ್ಬೇಕಾದ್ರೆ ನನ್ನ ತಾಯಿಯವರು ನನ್ನನ್ನ ಹೂಡಿಕೊಂಡು ಬಂದಿರ್ತಾ ಇದ್ರು. ಬಟ್ ಆದ್ರೆ ವಾಪಸ್ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ನಿಂದ ನನ್ನ ತಾಯಿಯವರು ತೀರೋದ್ರು ಅನ್ನೋದಾಗಿ ಅವಳ ಲೈಫಿನಲ್ಲಿ ನಡೆದಿರ್ತಾ ಇರೋ ವಿಷಯಗಳನ್ನ ಹೇಳಿಕೊಳ್ತಾಳೆ. ಸೊ ಇಬ್ಬರುವೇ ಅವರವರ ವಿಷಯಗಳನ್ನ ಹೇಳ್ಕೊಂಡು ಬೆಟರ್ ಆಗಿ ಫೀಲ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಕೆಲವು ಗಂಟೆಗಳ ನಂತರ ನಮ್ಮ ಗ್ವೆನ್ನ ರೂಮ್ ನ ಕಡೆಗೆ ಯಾರೋ ಬರ್ತಿರೋದಾಗಿ ಫೀಲ್ ಆಗುತ್ತೆ. ಸೊ ನಮ್ಮ ಗ್ವೆನ್ನು ಎಚ್ಚರಿಯಾಗಿ ಮ್ಯಾಟ್ ಅನ್ನ ಎಬ್ರಿಸೋಣ ಅಂತ ನೋಡ್ಬೇಕಾದ್ರೆ ಡೋರ್ ಅನ್ನ ಓಪನ್ ಮಾಡ್ಕೊಂಡು ನಮ್ಮ ರಿಯಲ್ ಆದ ಮ್ಯಾಟ್ ಅಲ್ಲಿಗೆ ಬರ್ತಾನೆ. ರಿಯಲ್ ಆದ ಮ್ಯಾಟು ಡೋರ್ ಹತ್ರ ಇದ್ದಾನೆ ಅಂದ್ರೆ ನನ್ನ ಪಕ್ಕದಲ್ಲಿ ಇರೋದು ಯಾರು ಅನ್ನೋದಾಗಿ ನೋಡ್ಬೇಕಾದ್ರೆ ಆ ಓಝೋನ್ ಅನ್ನುವ ಒಂದು ದುಷ್ಟ ಶಕ್ತಿ ಇದೆ ಅಲ್ವಾ, ಅದೇನ ಇಷ್ಟು ಹೊತ್ತು ಇವಳ ಜೊತೆಯಾಗಿನೇ ಇರ್ತಾ ಇದೆ. ಸೊ ಇವಾಗ ಡೈರೆಕ್ಟ್ ಆಗಿ ನಮ್ಮ ಗ್ವೆನ್ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಆದ್ರೆ ನಮ್ಮ ಮ್ಯಾಟು ತುಂಬಾನೇ ಕಷ್ಟವನ್ನ ಪಟ್ಟು ಆ ಓಝೋನ್ ನ ಕೈಯಿಂದ ನಮ್ಮ ಗ್ವೆನ್ ಅವಳನ್ನ ಕಾಪಾಡ್ತಾನೆ. ನಂತರ ಇವರ ಫೋನ್ ಗಳನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇವರು ಟೈಮರ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ರು ಅಲ್ವಾ, ಅದು ಎರೇಸ್ ಆಗಿ ಮೊದಲು ಯಾವ ಟೈಮಿಂಗ್ ಗೆ ಸೆಟ್ ಆಗಿತ್ತೋ ಅದೇ ಟೈಮಿಗೆ ತಿರುಗ್ಬಿಟ್ಟಿದೆ. ಇದನ್ನ ನೋಡುವ ನಮ್ಮ ಗ್ವೆನ್ಗೆ ನಮ್ಮ ತಂಗಿಗೆ ನನಗಿಂತನೂ ತುಂಬಾನೇ ಕಡಿಮೆ ಟೈಮ್ ಇರ್ತಾ ಇದೆ. ಸೊ ಹೇಗಾದ್ರೂ ಮಾಡಿ ಅವಳನ್ನ ಬೇಗ ಕಾಪಾಡ್ಬೇಕು ಅನ್ನೋದಾಗಿ ಅವಳಿಗೆ ಕಾಲ್ ಮಾಡಿದ್ರೆ ಜೋಡೆನ್ ಅವಳ ಫೋನ್ ನೋಡಿದ್ರೆ ಬೇರೆ ರೂಮ್ ನಲ್ಲಿ ಇರುತ್ತೆ. ಸೊ ನಮ್ಮ ಜೋಡೆನು ಎಚ್ಚರಿಯಾಗಿ ನಮ್ಮ ಫೋನ್ ಬಡ್ಕೊಳ್ತಾ ಇದೆಯಲ್ಲ ಅನ್ನೋದಾಗಿನೇ ಅವಳ ಫೋನ್ ಅನ್ನ ಎತ್ಕೊಳ್ಳೋದಿಕ್ಕಾಗಿನೇ ಬರ್ತಾಳೆ. ಬಟ್ ಆದ್ರೆ ಯಾವುದೋ ಒಂದು ಅಮಾನುಷವಾದ ಕೈ ಅವಳ ಶೋಲ್ಡರ್ ನ ಮೇಲೆನೆ ಮಡಗುತ್ತೆ. ಗಾಬರಿಯಾಗಿ ಹಿಂದೆ ತಿರುಗಿ ನೋಡಿದ್ರೆ ಮಾಯವಾಗ್ಬಿಡುತ್ತೆ. ಸರಿ ಓಕೆ ಅಂತ ಅವಳ ಫೋನ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ತುಂಬಾನೇ ಕಡಿಮೆ ಟೈಮ್ ಇರ್ತಾ ಇದೆ ನಮ್ಮ ಜೋಡೆನ್ ಅವಳ ಹತ್ರ ಕೂಡ. ಆದಷ್ಟು ಬೇಗ ನಮ್ಮ ಅಕ್ಕಳಿಗೆ ಫೋನ್ ಮಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಸಡನ್ ಆಗಿ ಪೂರ್ತಿಯಾಗಿ ಮನೆಯಲ್ಲಿ ಎಲ್ಲ ಕಡೆನೂ ಲೈಟ್ ಗಳು ಆಫ್ ಆಗ್ಬಿಡುತ್ತೆ. ಇದನ್ನೆಲ್ಲ ನೋಡುವ ಜೋಡೆನು ತುಂಬಾನೇ ಗಾಬರಿಯಾಗಿ ಒಂದು ಬೆಡ್ ನ ಕೆಳಗಡೆಗೆ ಹೋಗಿ ಬಚ್ಚಿಟ್ಕೊಂಡ್ ಬಿಡ್ತಾಳೆ. ನಂತರ ಇದ್ದಕ್ಕಿದ್ದಾಗೆ ಇವಳ ತಾಯಿ ತೀರೋಗ್ಬಿಟ್ಟಿರ್ತಾ ಇದ್ದಾರೆ ಅಲ್ವಾ, ಇವಾಗ ಅವ್ರೇನೆ ಕೂಗೋ ರೀತಿಯಾಗೆಲ್ಲ ಶಬ್ದವೆಲ್ಲ ಕೇಳಿ ಬರುತ್ತೆ. ನಂತರ ನಮ್ಮ ಜೋಡೆನ್ ಕೂಡ ಇದನ್ನೆಲ್ಲ ಕೇಳಿ ಗಾಬರಿಗೆ ಒಳಗಾಗ್ಬೇಕಾದ್ರೆ ಅವಳ ಮೇಲಿರ್ತಾ ಇರುವ ಬೆಡ್ ತನಗೆ ತಾನೇ ದೂರಕ್ಕೆ ಸರಿಯುತ್ತೆ. ನಂತರ ಇವಳ ತಾಯಿಯ ಹಾಗೇನೆ ಕಾಣಿಸುವ ಒಂದು ವಿಚಿತ್ರವಾದ ದೆವ್ವ ಇವಳ ಪಕ್ಕದಲ್ಲಿನೇ ಮಲ್ಗಿರ್ತಾ ಇದೆ. ಸೊ ಗಾಬರಿಯಾಗಿ ಯದ್ನ ಬಿದ್ದು ಅನ್ನೋದಾಗಿ ಆ ಜಾಗದಿಂದ ಓಡಿ ಬರ್ತಾಳೆ ನಮ್ಮ ಜೋಡೆನು. ಸದ್ಯ ಕೊನೆಗುವೆ ನಮ್ಮ ಗ್ವೆನ್ ಮತ್ತೆ ಮ್ಯಾಟ್ ಇರುವ ಜಾಗಕ್ಕೆ ಬಂದು ತಲುಪ್ತಾಳೆ. ಇನ್ನು ಒಂದು ಕ್ಷಣ ಕೂಡ ನಾವು ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು, ಆದಷ್ಟು ಬೇಗ ನಾವು ಜಾನ್ ನ ಹತ್ರಕ್ಕೆ ಹೋಗ್ಬೇಕು ಅನ್ನೋದಾಗಿ ಮೂರು ಜನರುವೆ ಅಲ್ಲಿಂದ ಹೊರಟು ಡೈರೆಕ್ಟ್ ಆಗಿ ಜಾನ್ ಅನ್ನ ಮೀಟ್ ಅನ್ನ ಮಾಡ್ತಾರೆ. ಅಂಡ್ ಇವಾಗ ನಡೆದಿರ್ತಾ ಇರೋ ಎಲ್ಲ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಜಾನ್ ಕೂಡ ಇವ್ರು ಹ್ಯಾಕಿಂಗ್ ಅನ್ನ ಬಳಸಿ ಕೋಡಿಂಗ್ ಗಳನ್ನ ಚೇಂಜ್ ಅನ್ನ ಮಾಡಿದ್ರು ಅಲ್ವಾ, ಅದನ್ನೆಲ್ಲ ಅಬ್ಸರ್ವ್ ಅನ್ನ ಮಾಡಿ ಈ ಪ್ಲಾನ್ ವರ್ಕ್ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ. ನಂತರ ಓಝೋನ್ ನ ಬಗ್ಗೆ ಇರ್ತಾ ಇರುವ ಒಂದು ಬುಕ್ ಅನ್ನೆಲ್ಲ ಓಪನ್ ಮಾಡಿ ತುಂಬಾನೇ ರಿಸರ್ಚ್ ಅನ್ನ ಮಾಡಿ ಇವಾಗ ನಮ್ಮ ಹತ್ರ ಇರ್ತಾ ಇರೋದು ಕೇವಲ ಒಂದೇ ದಾರಿ, ಆ ದುಷ್ಟ ಶಕ್ತಿಯನ್ನ ತನ್ನ ಜಾಲದಲ್ಲಿ ತಾನೇ ಸಿಕ್ಕಿಕೊಳ್ಳುವ ಹಾಗೆ ನಾವು ಮಾಡ್ಬೇಕು. ಅದು ಹೇಗೆ ಅಂದ್ರೆ ಒಂದು ಅಪ್ಲಿಕೇಶನ್ ನ ಮುಖಾಂತರ ಅದು ಟೈಮಿಂಗ್ ಅನ್ನ ಸೆಟ್ ಮಾಡಿದೆ ಅಲ್ವಾ, ಎಕ್ಸಾಕ್ಟ್ ಆಗಿ ಯಾವ ಟೈಮಿಂಗ್ ಅನ್ನ ಸೆಟ್ ಮಾಡಿರುತ್ತೋ ಅದೇ ಟೈಮಿಗೆ ಜನರನ್ನ ಸಾಯಿಸುತ್ತೆ. ಒಂದ್ ವೇಳೆ ಟೈಮರ್ ಮುಗ್ದಿರ್ತಾ ಇದ್ರೆ ಒಂದೇ ಒಂದು ಸೆಕೆಂಡ್ ಜಾಸ್ತಿ ಆಗಿ ಒಬ್ಬ ವ್ಯಕ್ತಿಯನ್ನ ನಾವು ಕಾಪಾಡ್ಕೊಂಡ್ರೆ ಸಾಕು, ಅದ್ರ ರೂಲ್ಸ್ ನ ಜೊತೆಗೆ ಆ ದುಷ್ಟ ಶಕ್ತಿಯ ಶಾಪ ಕೂಡ ಮುರಿದೋಗುತ್ತೆ ಅನ್ನೋದಾಗಿನೇ ಹೇಳ್ತಾನೆ. ನಂತರ ಇವಾಗ ಎಲ್ಲರಿವೆ ಇದೇ ಚರ್ಚಿನಲ್ಲಿ ಇರ್ತಾ ಇರುವ ಬೇಸ್ಮೆಂಟ್ ಗೆ ಬಂದು ತಲುಪ್ತಾರೆ. ಹಾಗೆ ಪೇಂಟ್ ನ ಒಳಗಡೆಗೆ ಸಾಲ್ಟ್ ಅನ್ನೆಲ್ಲ ಮಿಕ್ಸ್ ಮಾಡಿ ಒಂದು ರಕ್ಷಾ ಕವಚವನ್ನುವೇ ರೆಡಿಯನ್ನ ಮಾಡ್ಕೊಳ್ತಾರೆ. ನಂತರ ನಮ್ಮ ಮ್ಯಾಟು ಅವನ ಫೋನ್ ಅನ್ನ ತೆಗೆದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನ ಹತ್ರ ಕೇವಲ 2 ನಿಮಿಷಗಳ ಟೈಮರ್ ಇದ್ದಿರ್ತಾ ಇದೆ. ಅಂದ್ರೆ ನಮ್ಮ ಮ್ಯಾಟ್ ಅವನ ಕತೆ ಮುಗಿಯೋದ್ರಲ್ಲಿ ಇರ್ತಾ ಇದೆ. ಸೊ ನೋಡ್ತಾ ನೋಡ್ತಿದಾಗೆ ಸುತ್ತಮುತ್ತಲು ಇರ್ತಾ ಇರೋ ಎಲ್ಲ ಲೈಟ್ ಗಳುವೆ ತನಗೆ ತಾನೇ ಆಫ್ ಆಗ್ಬಿಡುತ್ತೆ. ಅಂದ್ರೆ ಆ ಓಝೋನ್ ಅನ್ನುವ ದುಷ್ಟ ಶಕ್ತಿ ಮ್ಯಾಟ್ ಅನ್ನ ಕರ್ಕೊಂಡು ಹೋಗೋದಿಕ್ಕೆ ಬಂದ್ಬಿಟ್ಟಿದೆ ಅನ್ನೋದಾಗಿ ಅರ್ಥ. ಸರಿ ಓಕೆ, ನಾವ್ ಅದನ್ನ ತಡಿಲೇಬೇಕು ಅನ್ನೋದಾಗಿ ಎಲ್ಲರೂ ಆ ರಕ್ಷಾ ಕವಚದ ಒಳಗಡೆಗೆನೆ ಬರ್ತಾರೆ. ನಮ್ಮ ಜಾನ್ ಕೂಡ ಒಂದು ಕ್ರಾಸ್ ಅನ್ನ ಇಟ್ಕೊಂಡು ದೇವ್ರ ಹತ್ರವಾಗಿ ಹೆಲ್ಪ್ ಅನ್ನ ಕೇಳ್ತಾ ಇದ್ದಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ದುಷ್ಟ ಶಕ್ತಿ ಕೂಡ ತನ್ನ ನಿಜವಾದ ವಿಚಿತ್ರವಾದ ರೂಪದಲ್ಲಿ ಅಲ್ಲಿಗೆ ಬರುತ್ತೆ. ಸರಿ ಮ್ಯಾಟ್ ಅವನ ಕಥೆಯನ್ನ ಮುಗಿಸ್ಬೇಕು ಅನ್ನೋದಾಗಿ ಒಳಗಡೆಗೆ ಬರೋದಿಕ್ಕೆ ನೋಡ್ಬೇಕಾದ್ರೆ ಇವರು ಹಾಕಿರ್ತಾ ಇರುವ ರಕ್ಷಾ ಕವಚದ ಪವರು ಅದನ್ನ ಒಳಗಡೆಗೆ ಬರೋದಿಕ್ಕೆ ಬಿಡೋದೇ ಇಲ್ಲ. ಆದ್ರಿಂದ ದುಷ್ಟ ಶಕ್ತಿ ಒಂದು ಹೊಸ ಆಟವನ್ನ ರಚನೆಯನ್ನ ಮಾಡುತ್ತೆ. ಅಂದ್ರೆ ಸಡನ್ ಆಗಿ ಒಂದು ಆಟವಾಡುವ ಟಾಯ್ ಅಲ್ಲಿಗೆ ಬಂದು ಬೀಳ್ತಾ ಇದೆ. ನಮ್ಮ ಮ್ಯಾಟ್ಗೆ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ತಮ್ಮ ಇದ್ದ ಅಂತ ಹೇಳಿದ್ವಿ ಅಲ್ವಾ, ಅವನು ಸಾಯುವ ಟೈಮ್ ನಲ್ಲಿ ಅವನ ಕೈಯಲ್ಲಿ ಹಿಡ್ಕೊಂಡಿದ್ದ ಟಾಯ್ ಏನೇ ಇದಾಗಿರ್ತಾ ಇದೆ. ಅಂಡ್ ಇವಾಗ ದುಷ್ಟ ಶಕ್ತಿ ಕೂಡ ನಮ್ಮ ಮ್ಯಾಟ್ ಅವನ ತಮ್ಮನ ರೂಪವನ್ನೇ ತಗೊಂಡು ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಇದನ್ನ ನೋಡಿ ಕನ್ಫ್ಯೂಷನ್ ಗೆ ಒಳಗಾಗುವ ನಮ್ಮ ಮ್ಯಾಟ್ ಕೂಡ ದುಷ್ಟ ಶಕ್ತಿಯ ಹತ್ರಕ್ಕಾಗಿನೇ ಬಂದ್ಬಿಡ್ತಾನೆ. ಆ ರೀತಿ ರಕ್ಷಾ ಕವಚವನ್ನ ದಾಟಿ ಹೊರಗಡೆಗೆ ಬಂದ್ಬಿಡೋದ್ರಿಂದ ತಮ್ಮನ ರೂಪದಿಂದ ನಿಜವಾದ ರೂಪಕ್ಕೆನೆ ಬಂದು ನಮ್ಮ ಮ್ಯಾಟ್ ಅವನನ್ನ ಹಿಡ್ಕೊಂಡು ಆ ಜಾಗದಿಂದ ಎಳ್ಕೊಂಡು ಹೋಗ್ಬಿಡುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ಗ್ವೆನ್ ಕೂಡ ಅವನನ್ನ ಕಾಪಾಡಬೇಕು
ಅನ್ನೋದಾಗಿನೇ ಫಾಲೋವನ್ನ ಮಾಡ್ಕೊಂಡು ಹಿಂದೆನೆ ಬರ್ತಾಳೆ. ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಮ್ಯಾಟ್ಗೆ ಏನು ಆಗಿರ್ತಾ ಇಲ್ಲ, ಒಂದು ಚಿಕ್ಕ ಗಾಯವಾಗಿ ರೋಡ್ ನಲ್ಲಿ ನಿಂತಿದ್ದಾನೆ ಅಷ್ಟೇ. ಬಟ್ ಆದ್ರೆ ನೋಡ್ತಿದ್ದಾಗೆ ಒಂದು ವೆಹಿಕಲ್ ಅವನಿಗೆ ಡ್ಯಾಶ್ ಅನ್ನ ಮಾಡಿ ಅವನ ಖಾತೆಯನ್ನೇ ಮುಗಿಸಿ ಆಗ್ಬಿಡುತ್ತೆ. ಹಾಗೇನೆ ಅವನ ಫೋನ್ ನಲ್ಲೂ ಕೂಡ ಟೈಮರು 0ಗೆ ಬಂದು ನಿಂತ್ಕೊಳ್ಳುತ್ತೆ. ಅಷ್ಟೇ ಇದನ್ನ ನೋಡುವ ನಮ್ಮ ಟೀಮ್ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ. ಅಲ್ಲದೆ ನಮ್ಮ ಜೋರ್ಡನ್ ಮತ್ತೆ ಗ್ವೆನ್ನ ಹತ್ರ ಕೂಡ ಹೆಚ್ಚು ಸಮಯವಿದ್ದಿರ್ತಾ ಇಲ್ಲ. ಇದೇ ರೀತಿ ಕಂಗಾಲಾಗಿ ಏನ್ ಮಾಡ್ಬೇಕು ಅನ್ನೋದಾಗಿ ನಿಂತಿರ್ತಾ ಇರ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಆ ದುಷ್ಟ ಶಕ್ತಿ ಅಟ್ಯಾಕ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಜೋರ್ಡನ್ಗುವೆ ಕೂಡ ಒಂದು ಚಿಕ್ಕದಾಗಿ ಪೆಟ್ಟು ಬಿದ್ಬಿಟ್ಟಿದೆ. ಸೊ ಇದನ್ನ ನೋಡುವ ನಮ್ಮ ಗ್ವೆನ್ನು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋದಾಗಿ ಡೈರೆಕ್ಟ್ ಆಗಿ ಎಲ್ಲರೂ ಹಾಸ್ಪಿಟಲ್ಗೆನೆ ಬರ್ತಾರೆ. ನಂತರ ಜೋರ್ಡನ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ. ಅಂಡ್ ಇದೇ ರೀತಿ ಟ್ರೀಟ್ಮೆಂಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಗ್ವೆನ್ ಒಬ್ಬಳ ಹತ್ರಕ್ಕೆ ಒಬ್ಬಳು ನರ್ಸ್ ಬಂದು, ನಿನ್ನ ಮಾತನ್ನ ನಾನು ನಂಬ್ತೀನಿ, ಆ ಸುಲೆಬನ್ ಡಾಕ್ಟರ್ ಒಳ್ಳೆಯವರಲ್ಲ ಅನ್ನೋದಾಗಿನೇ ಹೇಳ್ತಾಳೆ. ಇದನ್ನ ಕೇಳುವ ನಮ್ಮ ಗ್ವೆನ್ಗೂ ಕೂಡ ಕೊನೆಗುವೆ ನನ್ನನ್ನ ನಂಬೋರು ಒಬ್ರಾದ್ರೂ ಇದಾರಲ್ಲ ಅನ್ನೋದಾಗಿ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಇದೇ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಗ್ವೆನ್ಗೆ ಒಂದು ಮಸ್ತ್ ಆಗಿರುವ ಐಡಿಯಾ ಫ್ಲಾಶ್ ಆಗುತ್ತೆ. ಆದ್ರಿಂದ ಸುಲೆಬನ್ ಡಾಕ್ಟರ್ ಜೋರ್ಡನ್ಗೆ ಟ್ರೀಟ್ಮೆಂಟ್ ಅನ್ನ ಮಾಡಿ ವಾಪಸ್ಸು ಅವನ ಆಫೀಸ್ ಕಡೆಗೆ ಹೋಗ್ಬೇಕಾದ್ರೆ ಇವಳು ಕೂಡ ಡಾಕ್ಟರ್ ಅನ್ನ ಫಾಲೋವನ್ನೇ ಮಾಡ್ಕೊಂಡು ಬರ್ತಾಳೆ. ನಂತರ ನಮ್ಮ ಗ್ವೆನ್ನು ಆ ಡಾಕ್ಟರ್ ನ ಹತ್ರವಾಗಿ ಕ್ಲೋಸ್ ಆಗೋದಿಗಾಗಿ ಟ್ರೈ ಅನ್ನ ಮಾಡ್ತಾ ಇದ್ದಾಳೆ. ಇದನ್ನ ನೋಡುವ ಸುಲೆಬನ್ ಡಾಕ್ಟರಿಗಂತೂ ನಂಬೋದಿಕ್ಕೇನೆ ಆಗ್ತಾ ಇಲ್ಲ. ನೆನ್ನೆವರೆಗೂ ಇವಳು ತುಂಬಾನೇ ಎಗರಾಡ್ತಾ ಇದ್ಲು, ಇವಾಗ ನೋಡಿದ್ರೆ ಇಷ್ಟೊಂದು ಕ್ಲೋಸ್ ಆಗ್ತಿದ್ದಾಳಲ್ಲ ಅನ್ನೋದಾಗಿ. ನಂತರ ಯಾರು ಇಲ್ದಿರುವ ಒಂದು ಜಾಗದ ಅಡ್ರೆಸ್ ಅನ್ನ ಕೊಟ್ಟು ಆ ಜಾಗಕ್ಕೆ ಬನ್ನಿ ಡಾಕ್ಟರ್ ಅನ್ನೋದಾಗಿನೇ ಕರೀತಾಳೆ. ನೆಕ್ಸ್ಟ್ ಅದೇ ರೀತಿಯಾಗಿನೇ ಸುಲೆಬನ್ ಡಾಕ್ಟರ್ ಕೂಡ ಜಾಗಕ್ಕೆ ಬಂದು ನಮ್ಮ ಗ್ವೆನ್ನೊಬ್ಳನ್ನ ಹುಡುಕ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಒಂದು ರೋಡ್ ಅನ್ನ ತಂದು ದೊಪ್ಪನೋ ಹಾಗೆ ಚೆನ್ನಾಗಿನೇ ಬೋಡ್ದು ಅವನನ್ನ ಕೆಳಗಡೆಗೆ ಬೀಳಿಸ್ತಾಳೆ. ನಂತರ ಒಂದು ವಿಷಕಾರಿಯಾದ ಇಂಜೆಕ್ಷನ್ ಅನ್ನ ತಂದು ಆ ಡಾಕ್ಟರ್ ನ ಖಾತೆಯನ್ನ ಮುಗಿಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದ್ದಾಳೆ. ಬಟ್ ಆದ್ರೆ ಜೋರ್ಡನ್ ಕೂಡ ನಮ್ಮ ಗ್ವೆನ್ನೊಬ್ಳನ್ನ ಫಾಲೋವನ್ನ ಮಾಡ್ಕೊಂಡು ಇದೇ ಜಾಗಕ್ಕೆ ಬಂದ್ಬಿಟ್ಟಿದ್ದಾಳೆ. ಲೇ ಅಕ್ಕ, ನೀನು ಏನೇ ಮಾಡ್ತಾ ಇದ್ಯಾ, ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಇವನ ಫೋನು ತೋರಿಸ್ತಾ ಇರುವ ಪ್ರಕಾರವಾಗಿ ಇವನು 90 ವರ್ಷಗಳ ಕಾಲವಾಗಿ ಬದುಕಿರ್ತಾನೆ. ಒಂದ್ ವೇಳೆ ಇವನ ಖಾತೆಯನ್ನ ನಾವು ಇವಾಗ್ಲೇನೆ ಮುಗಿಸ್ಬಿಟ್ರೆ ಶಾಪಗ್ರಸ್ತವಾಗಿರ್ತಾ ಇರುವ ಭವಿಷ್ಯವಾಣಿ ನಾಶವಾಗಿ ನಾವೆಲ್ಲರೂ ಬದುಕೊಂಡ್ ಬಿಡ್ತೀವಿ ಅನ್ನೋದಾಗಿನೇ ಹೇಳ್ತಾಳೆ. ಅದ್ರಿಂದಾನೇ ಈ ಕೆಲ್ಸವನ್ನ ಮಾಡ್ತಾ ಇದ್ದೀನಿ ಅನ್ನೋದಾಗಿ ಆ ಇಂಜೆಕ್ಷನ್ ಅನ್ನ ಡಾಕ್ಟರ್ಗೆ ಚುಚ್ಚೋದಿಕ್ಕೆ ಬರ್ಬೇಕಾದ್ರೆ ಆ ಬೋಜೋನ್ ಅನ್ನುವ ದುಷ್ಟಶಕ್ತಿ ತನ್ನ ಶಕ್ತಿಯನ್ನ ಬಳಸಿ ಆ ಡಾಕ್ಟರ್ ಅನ್ನ ಬೇರೊಂದು ಜಾಗಕ್ಕೆ ಎಳ್ಕೊಂಡು ಬಿಡುತ್ತೆ. ಇವತ್ತು ಆ ಡಾಕ್ಟರ್ ಅನ್ನ ನಾವು ಬಿಡೋ ಹಾಗಿಲ್ಲ ಅಂತ ನಮ್ಮ ಗ್ವೆನ್ ಕೂಡ ಅವನನ್ನ ಫಾಲೋವನ್ನ ಮಾಡ್ಕೊಂಡೇನೆ ಬರ್ತಾಳೆ. ಈ ಕಡೆ ನಮ್ಮ ಜೋರ್ಡನ್ ಅವಳ ಫೋನ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಇನ್ನು ಕೇವಲ 2 ನಿಮಿಷಗಳ ಟೈಮರ್ ಅನ್ನ ತೋರಿಸ್ತಾ ಇದೆ. ಇನ್ನೊಂದ್ ಕಡೆ ಗ್ವೆನ್ನು ಆ ಡಾಕ್ಟರ್ ನ ಖಾತೆಯನ್ನ ಮುಗಿಸೋದಿಕ್ಕಾಗಿ ಎಲ್ಲ ಕಡೆ ಹುಡಿಕೊಂಡು ಬರ್ತಾ ಇದ್ದಾಳೆ. ಅದೇ ರೀತಿಯಾಗಿ ಹುಡುಕ್ತಾ ಇರ್ಬೇಕಾದ್ರೆ ಆ ಸುಲಿಬನ್ ಡಾಕ್ಟರ್ ಹಿಂದಗಡೆಯಿಂದ ನಮ್ಮ ಗ್ವೆನ್ನೊಬ್ಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತಾನೆ. ಹೇಗೋ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಗ್ವೆನ್ನು ಅವನಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇದನ್ನ ನೋಡುವ ಡಾಕ್ಟರ್ ನಾನು ಪೊಲೀಸ್ಗೆ ಎಲ್ಲ ವಿಷಯವನ್ನ ಹೇಳಿ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅನ್ನೋದಾಗಿ ಹೆದರಿಸ್ತಿರ್ತಾನೆ. ಅಂಡ್ ಇದನ್ನೆಲ್ಲ ಕೇಳುವ ನಮ್ಮ ಗ್ವೆನ್ ಕೂಡ ಹಿಂದೆಯಿಂದ ಬಂದು ಚೆನ್ನಾಗಿನೇ ಒಡೆಯೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಆ ಡಾಕ್ಟರ್ ಎಸ್ಕೇಪ್ ಆಗಿ ಆ ರೂಮ್ ನಿಂದ ಹೊರಗಡೆಗೆನೆ ಬಂದ್ಬಿಡ್ತಾನೆ. ಆದ್ರೂ ಕೂಡ ನಮ್ಮ ಗ್ವೆನ್ನು ಇವತ್ತು ಅವನ ಖಾತೆಯನ್ನ ಮುಗಿಸ್ಲೇಬೇಕು ಅನ್ನೋದಾಗಿ ಫಾಲೋವನ್ನ ಮಾಡ್ಕೊಂಡು ಬಂದು ಆ ಡಾಕ್ಟರ್ಗೆ ಸರಿಯಾಗಿನೇ ಹೊಡೆದು ಕೆಳಗಡೆಗೆನೆ ಬೀಳಿಸ್ತಾಳೆ. ಇನ್ನೇನು ಆ ಇಂಜೆಕ್ಷನ್ ಅನ್ನ ಕೊಟ್ಟು ಅವನ ಖಾತೆಯನ್ನ ಮುಗಿಸ್ಬೇಕು ಅನ್ನುವ ಕೊನೆಯ ಕ್ಷಣದಲ್ಲಿ ಆ ಓಝೋನ್ ಅನ್ನುವ ದುಷ್ಟಶಕ್ತಿ ನಮ್ಮ ಗ್ವೆನ್ನೊಬ್ಳನ್ನೇ ದೂರಕ್ಕೆನೆ ಎತ್ತಿ ಬಿಸಾಡ್ಬಿಡುತ್ತೆ. ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ಡಾಕ್ಟರ್ ಕೂಡ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಸೊ ಕೊನೆಯದಾಗಿ ಇದ್ದ ದಾರಿ ಕೂಡ ಮುಚ್ಚೋಯ್ತು ಅನ್ನೋದಾಗಿ ನಮ್ಮ ಗ್ವೆನ್ನು ಬೇಜಾರಿಗೆ ಒಳಗಾಗ್ತಾಳೆ. ಆದ್ರೂ ಕೂಡ ನನ್ನ ತಂಗಿಯನ್ನ ನಾನು ಏನಾದ್ರೂ ಮಾಡಿ ಕಾಪಾಡ್ಲೇಬೇಕು ಅನ್ನೋದಾಗಿ ಮೆಡಿಸಿನ್ ಗಳಿರುವ ಸ್ಟೋರ್ಗೆನೆ ಬಂದು ಅಲ್ಲಿ ಇರ್ತಾ ಇರೋ ಇಂಜೆಕ್ಷನ್ ಔಷಧಿ ಎಲ್ಲವನ್ನ ಎತ್ಕೊಳ್ತಾಳೆ. ಈ ಕಡೆ ನಮ್ಮ ಜೋರ್ಡನ್ ಈ ಹಾಸ್ಪಿಟಲ್ ಇಂದಾನೆ ಓಡೋಗ್ ಬಿಡೋಣ ಅನ್ನೋದಾಗಿ ಟ್ರೈ ಮಾಡ್ಬೇಕಾದ್ರೆ ಸುತ್ತಿ ಬಳಸಿ ಒಂದು ರೂಮ್ ನ ಒಳಗಡೆಗೆ ಬಂದು ಲಾಕ್ ಆಗ್ಬಿಡ್ತಾಳೆ. ಸರಿ ಟೈಮಿಂಗ್ಸ್ ಅನ್ನ ನೋಡೋಣ ಅಂತ ನೋಡಿದ್ರೆ ಕೇವಲ 1 ನಿಮಿಷಗಳ ಟೈಮ್ ಅನ್ನ ತೋರಿಸ್ತಾ ಇದೆ. ಅಂಡ್ ನೋಡ್ತಿದ್ದಾಗೆ ಆ ದುಷ್ಟಶಕ್ತಿ ನಮ್ಮ ಜೋರ್ಡನ್ ಅವಳನ್ನ ಎತ್ತಿ ಒಂದು ಜಾಗದಿಂದ ಬಿಸಾಡ್ಬಿಡುತ್ತೆ. ನಂತರ ಅವಳ ಕಾಲನ್ನ ಹಿಡ್ಕೊಂಡು ಒಂದು ಜಾಗಕ್ಕೆ ಎಳ್ಕೊಂಡು ಬಂದು ಬಿಸಾಡುತ್ತೆ. ಅಂದ್ರೆ ನಮ್ಮ ಜೋರ್ಡನ್ ಅವಳ ಟೈಮು ಮುಗ್ದೋಗುವ ಕೊನೆಯ ಕ್ಷಣಕ್ಕೆನೆ ಬಂದ್ಬಿಟ್ಟಿದೆ. ಸೊ ಸರಿಯಾದ ಸಮಯಕ್ಕೆ ನಮ್ಮ ಗ್ವೆನ್ನು ಅದೇ ಜಾಗಕ್ಕೆನೆ ಬಂದು ನನ್ನ ತಂಗಿಗೆ ಒಂದು ಚೂರು ಏನಾದ್ರೂ ಆದ್ರೆ ನಾನು ಈ ಇಂಜೆಕ್ಷನ್ ಅನ್ನ ತಗೊಂಡು ನನ್ನ ಕಥೆಯನ್ನೇ ನಾನು ಮುಗಿಸ್ಕೊಂಡು ನಿನ್ನ ಶಾಪದಿಂದ ಎಲ್ಲವನ್ನ ಮುಕ್ತಿಯನ್ನ ಮಾಡ್ಬಿಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ. ಅಂದ್ರೆ ತಂಗಿಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ಯಾವ ಸಿಚುವೇಶನ್ ಗೆ ಹೋಗೋದಿಕ್ಕೂ ರೆಡಿ ಆಗಿರ್ತಾ ಇದ್ದಾಳೆ ನಮ್ಮ ಗ್ವೆನ್ನು. ಬಟ್ ಆದ್ರೆ ಆ ದುಷ್ಟಶಕ್ತಿ ಏನೇ ಕಡಿಮೆ ಇದಿರ್ತಾ ಇಲ್ಲ. ನಮ್ಮ ಗ್ವೆನ್ನೊಬ್ಬಳ ತಾಯಿಯ ರೂಪಕ್ಕೆನೆ ಬದಲಾಗಿ ಇವರನ್ನ ಮ್ಯಾನಿಪ್ಯುಲೇಟ್ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದೆ. ಅಂಡ್ ತನ್ನ ತಾಯಿಯನ್ನ ನೋಡುವ ನಮ್ಮ ಗ್ವೆನ್ ಕೂಡ ಒಂದು ಕ್ಷಣ ಅಳೋದಿಕ್ಕೆ ಶುರುವಾಗ್ಬಿಡ್ತಾಳೆ. ಬಟ್ ಆದ್ರೆ ಇಲ್ಲಿ ನಡೀತಾ ಇರೋದೆಲ್ಲ ನಿಜ ಅಲ್ಲ ಅನ್ನೋದಾಗಿ ನಮ್ಮ ಗ್ವೆನ್ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಅವಳ ಕೈಯಲ್ಲಿ ಇರ್ತಾ ಇರುವ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಅನ್ನ ಮಾಡ್ಕೊಂಡ್ ಬಿಡ್ತಾಳೆ. ಆ ದುಷ್ಟ ಶಕ್ತಿ ಕೂಡ ನಮ್ಮ ಗ್ವೆನ್ನೊಬ್ಳನ್ನ ಕಾಪಾಡೋದಿಕ್ಕಾಗಿನೇ ಹತ್ರಕ್ಕೆ ಬರುತ್ತೆ. ಬಟ್ ಆದ್ರೆ ಅಷ್ಟು ಹೊತ್ತಿಗೆ ಟೈಮು ಮುಗ್ದೋಗ್ಬಿಟ್ಟಿರ್ತಾ ಇರೋದ್ರಿಂದ ಆ ದುಷ್ಟ ಶಕ್ತಿ ಕೊನೆಯ ಕ್ಷಣದಲ್ಲಿ ವ್ಯಾನಿಶ್ ಆಗಿ ಬಿಡುತ್ತೆ. ಈ ಕಡೆ ನಮ್ಮ ಜೋರ್ಡನ್ ಗ್ವೆನ್ನ ಹತ್ರಕ್ಕಾಗಿನೇ ಬಂದು ಒಳೋದಿಕ್ಕೆ ಶುರು ಮಾಡ್ಕೋಬೇಕಾದ್ರೆ ನಮ್ಮ ಗ್ವೆನ್ನೊಬ್ಳ ಕೈಯಲ್ಲಿ ಯಾವುದೋ ಒಂದು ಔಷಧಿ ಇರೋದನ್ನ ಗಮನಿಸ್ತಾಳೆ. ಅಲ್ಲದೆ ಅವಳ ಶೋಲ್ಡರ್ ನ ಮೇಲೆ ಒಂದು ಮೆಡಿಸಿನ್ ನ ಹೆಸರನ್ನವೇ ಕೂಡ ಬರ್ದು ಒಂದು ಪಾಯಿಂಟ್ ಅನ್ನ ಮಾರ್ಕ್ ಅನ್ನ ಮಾಡಿ ಮಡಗಿರ್ತಾ ಇದ್ದಾಳೆ. ಅಂದ್ರೆ ಆಂಟಿಡೋಸ್ ಅನ್ನ ಇಂಜೆಕ್ಟ್ ಮಾಡ್ಕೊಳ್ಳೋದಿಕ್ಕೆ
ಕೊಡೋದಿಕ್ಕೆ ಎಲ್ಲವನ್ನ ರೆಡಿಯನ್ನ ಮಾಡ್ಕೊಂಡೇ ಬಂದಿರ್ತಾ ಇದ್ದಾಳೆ. ಅದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಜೋಡೆನ್ ಕೂಡ ಮೆಡಿಸನ್ ಅನ್ನ ಕೊಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಗ್ವೆನ್ನು ಮತ್ತೆ ಜೀವಂತವಾಗ್ತಾಳೆ. ಸೊ ಫೈನಲಿ ಇವರಿಗೆ ಅಂಟಿರ್ತಾ ಇದ್ದಂತಹ ಶಾಪವನ್ನ ನಾಶವನ್ನ ಮಾಡಿ ಹಾಕಿ ಎಲ್ಲರೂ ಸೇಫ್ ಆಗ್ತಾರೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಸ್ವಲ್ಪ ದಿನಗಳ ನಂತರವಾಗಿನೇ ತೋರಿಸ್ತಾರೆ. ಇವರ ಫಾದರ್ ನ ಜೊತೆಯಾಗಿ ಸೇರ್ಕೊಂಡು 3 ಜನರುವೆ ಇವರ ತಾಯಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಿಕ್ಕಾಗಿ ಬಂದಿರ್ತಾರೆ. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ನಮ್ಮ ಗ್ವೆನ್ಗೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ. ಏನದು ಅಂತ ಓಪನ್ ಮಾಡಿ ನೋಡಿದ್ರೆ ಕೌಂಟೌನ್ ಅನ್ನುವ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿದ್ರು ಅಲ್ವಾ, ಅದ್ರ ಹೊಸ ವರ್ಷನ್ ಅಪ್ಡೇಟ್ ಆಗಿದೆ ಅನ್ನೋದಾಗಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಜೋಡೆನು ಏನಾಯ್ತು ಅನ್ನೋದಾಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ನಮ್ಮ ಗ್ವೆನ್ ಅವಳ ಹಿಂದೆ ಕೂಡ ಒಂದು ಅಮಾನುಷವಾದ ಶಕ್ತಿ ನಿಂತಿರೋದನ್ನ ತೋರಿಸ್ತಾರೆ. ಅಂದ್ರೆ ಆ ಬೋಸನ್ ಅನ್ನುವ ದುಷ್ಟ ಶಕ್ತಿಯ ಕತೆ ಇಲ್ಲಿಗೆ ಮುಗ್ದಿರ್ತಾ ಇಲ್ಲ. ಬದಲಾಗಿ ಇವರು ಚಳ್ಳೆ ಹಣ್ಣನ್ನ ತಿನ್ಸಿರ್ತಾ ಇರೋದ್ರಿಂದ ಆ ದುಷ್ಟ ಶಕ್ತಿ ಮತ್ತೊಂದು ವರ್ಷನ ರೂಪದಲ್ಲಿ ವಾಪಸ್ ಬಂದಿರ್ತಾ ಇದೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗಾಯ್ಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿವರೆಗೂ ತುಂಬಾನೇ ಪ್ರಾಬ್ಲಮ್ಸ್ ಗಳು ಇದ್ದಿದ್ರಿಂದ ಸರಿಯಾಗಿ ವಿಡಿಯೋವನ್ನ ಕೊಡೋದಿಕ್ಕೆ ಆಗ್ಲಿಲ್ಲ. ಬಟ್ ಆದ್ರೆ ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋವನ್ನ ಕೊಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.